ಎಷ್ಟು ಮಟ್ಟಿಗೆ ನಡು ಬಗ್ಗಿಸಿ ನಿಂತ್ಕೊಳ್ತಾ ಇದೆ ಅಮೆರಿಕ ಅನ್ನುವಂಥದ್ದಕ್ಕೆ ಈ ಯುದ್ಧ ಸ್ಪಷ್ಟವಾಗಿ ಒಂದು ಸಾಕ್ಷಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇರಾನ್ನ ಸೋಲ್ಸೇ ಬಿಡ್ತೀವಿ, ಏನು ಒಂದು ವಾರ ಸಾಕಪ್ಪ, ಇರಾನ್ನ ಒಡೆದು ಮಲಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಂಥ ಅಮೆರಿಕ ಕಾಡಿಬೇಡಿ ಈಗ ಸೀಸ್ಫೈರ್ ಅನ್ನ ಮಾಡಿಸುವಂತ ನಿಟ್ಟಿನಲ್ಲಿ, ಅವರನ್ನ ಕಾಡಿಬೇಡಿ ಪಾಕಿಸ್ತಾನದವ್ರನ್ನ ಇರಾನ್ ಹೇಗಾದ್ರೂ ಮನವೊಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಸೀಸ್ಫೈರ್ ಕಂಟಿನ್ಯೂ ಆಗ್ತಾ ಇರುವಂಥದ್ದೇ ಒಂದು ಸಾಕ್ಷಿಯಾಗಿದೆ. ಸಂಧಾನಕ್ಕೆ ಇರಾನ್ ಬರ್ತಾ ಇಲ್ಲ, ಟ್ರಂಪ್ ಕೂಡ ಬಿಡ್ತಾ ಇಲ್ಲ. ಆದ್ರೆ ಅವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ, ಅವ್ರಿಗೆ ಒಂದು ಅವಕಾಶ ಕೊಡ್ತಾ ಇದೀವಿ, ಇರಾನ್ಗೆ ನಾವು ಅವಕಾಶ ಕೊಡ್ತಾ ಇದೀವಿ ಅಂತ. ಅವ್ರು ಕ್ಯಾರೆ ಅಂತ ಇಲ್ಲ, ಸೊಪ್ಪಾಗ್ತಾ ಇಲ್ಲ ಅವರಿಗೆ. ಟ್ರಂಪ್ ಬೆದರಿಕೆಗಳಿಗೆ ಬಗ್ತಾನೆ ಇಲ್ಲ ಇರಾನ್. ಟ್ರಂಪ್ ಘೋಷಣೆ ಮಾಡಿದಂತ ಕದನ ವಿರಾಮ ಅಂತ್ಯ ಆಗಿದೆ, ಇರಾನ್ಗೆ ಮತ್ತೊಂದು ಅವಕಾಶ ಅಂತ ಟ್ರಂಪ್ ಹೇಳಿರುವಂಥದ್ದು. ಹುಚ್ಚುದೊರೆ ಸಂಧಾನಕ್ಕೆ ಬರೋವರೆಗೂ ಕದನ ವಿರಾಮದ ಮಾತು, ಅವ್ರು ಸಂಧಾನಕ್ಕೆ ಬರೋವರೆಗೂ ಕದನ ವಿರಾಮ ಅಂತ. ಅಂದ್ರೆ ಎಷ್ಟು ದಿನ, ಎಲ್ಲಿವರೆಗೂ ಈ ಕದನ ವಿರಾಮ, ಯಾವುದೂ ಇಲ್ಲ ಈ ಸಲ. ಯಾಕೆಂದ್ರೆ 15 ದಿನ ಅಂತ ಘೋಷಣೆ ಮಾಡಿದ್ರು. ಇವತ್ತು ಬೆಳಗ್ಗೆ 5:30ಕ್ಕೆ ಅದು ಮುಗ್ದೋಯ್ತು. ನಾವಿನ್ನೇನು ಸರ್ವನಾಶನೆ ಮಾಡಿಬಿಡ್ತೀವಿ, ಅವರ ಮೂಲಭೂತ ಸೌಕರ್ಯಗಳಿಗೆ ದಾಳಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ವಿದ್ಯುತ್ ಘಟಕಗಳು, ನೀರಿನ ಘಟಕಗಳು, ಮೂಲಭೂತ ಪ್ರಮುಖವಾದಂಥ ಸೌಕರ್ಯಗಳು ಏನಿರ್ತವೆ, ಈ ಬ್ರಿಡ್ಜ್ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನಾಶ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಯಾವುದೂ ಆಗಲಿಲ್ಲ. ಇದು 3ನೇ ಸಲ ಹೇಳಿದಂತೆ ನಡ್ಕೊಳಕ್ಕೆ ಆಗ್ದಲೇ ಇರುವಂಥ ಪರಿಸ್ಥಿತಿ ಟ್ರಂಪ್ಗೆ. ಈ ಬಗ್ಗೆ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಟ್ರಂಪ್. ಪಾಕ್ ಮನವಿ ಮೇರೆಗೆ ಕದನ ವಿರಾಮ ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ. ಪಾಕ್ ಮೇಲೆ ಎತ್ತಾಕೋರು ಹೆಂಗಿದ್ರು ಅವರು ಬಿಸ್ಕೆಟ್ ಅನ್ನ ಹಾಕಿ ಸಾಕ್ತಾ ಇರುವಂಥದ್ದು ಪಾಕಿಸ್ತಾನವನ್ನ, ಅವ್ರ ಮೇಲೆ ಎತ್ತಾಗ್ತಾ ಇದ್ದಾರೆ. ಅವ್ರು ಹೇಳಿದ್ರು ಅದಕ್ಕೆ ಸೈಲೆಂಟ್ ಆದ್ವಿ, ಎಲ್ಲ ಅಧ್ಯಕ್ಷ ಹೇಳ್ದ, ಅಲ್ಲಿನ ಸೇನಾ ಮುಖ್ಯಸ್ಥ ಹೇಳ್ದ, ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದೀವಿ ಅಂತ. ಷರತ್ತುಗಳಿಲ್ಲದೆ ಮಾತುಕತೆಗೆ ಇರಾನ್ ಬರಬೇಕು. ಅಮೆರಿಕ ಸೇನೆ ಯಾವ ಕ್ಷಣದಲ್ಲಾದರೂ ಯುದ್ಧಕ್ಕೆ ಸಿದ್ಧ. ಕದನ ವಿರಾಮ ಅಂತ್ಯ ಬೆನ್ನಲ್ಲೇ ಟ್ರಂಪ್ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಟ್ರೂತ್ನಲ್ಲಿ ಕದನ ವಿರಾಮದ ಕಾರಣಗಳನ್ನು ವಿವರಣೆ ಕೊಟ್ಟಿದ್ದಾರೆ. ಇರಾನ್ ಒಳಗಡೆ ರಾಜಕೀಯ ಒಗ್ಗಟ್ಟಿಗಿಲ್ಲ, ಅವರು ಒಂದೇ ನಿರ್ಧಾರಕ್ಕೆ ಬರಲಿಕ್ಕೆ ಸಮಯ ಬೇಕು. ಆ ಸಮಯ ಕೊಡುವುದಕ್ಕಾಗಿ ನಾವು ದಾಳಿಯನ್ನ ನಿಲ್ಲಿಸ್ತೇವೆ. ಅಲ್ಲಿಂದ ಸೇನೆ ಹಿಂತೆಗೆದುಕೊಂಡಿಲ್ಲ, ಕ್ರಮಕ್ಕೆ ಸಿದ್ಧವಿದ್ದೇವೆ ಅಂತ ಹೇಳಿದ್ದಾರೆ. ಇರಾನ್ ಹೇಳ್ತಾ ಇದೆ, ಈ ಪ್ರೆಷರ್ ಡಿಪ್ಲೊಮೆಸಿ ಎಲ್ಲ ನಡೆಯಲ್ಲ ನಮ್ಮ ಹತ್ರ. ಕದನ ವಿರಾಮ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದೀರಾ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಫ್ರೀ ಮಾಡಬೇಕು ಅಂತ ಹೇಳ್ತೀರಾ, ಇನ್ನು ಒಂದ್ ಕಡೆ ಹಾರ್ಮುಜ್ ಅನ್ನ ಬಂದ್ ಮಾಡ್ತಾ ಇದ್ದೀರಾ. ಇದ್ಯಾವ ನೀತಿ ನಿಮ್ದು ಅಂತ. ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿದ್ ಏನು ಅನ್ನುವಂಥದ್ದು ನೋಡೋದಾದ್ರೆ, ಪಾಕ್ ಮನವಿ ಮೇರೆಗೆ ಕದನ ವಿರಾಮ ವಿಸ್ತರಣೆ ಅಂತ. ಇದೊಂದು ನಾಟಕ. ಷರತ್ತುಗಳಿಲ್ಲದೆ ಮಾತುಕತೆಗೆ ಇರಾನ್ ಬರಬೇಕು. ಇವ್ರ ಷರತ್ತನ್ನು ಒಪ್ಕೊಂಡು ಅವ್ರ ಷರತ್ತಿಲ್ದಲೇ ಬರ್ಬೇಕಂತ. ಅಮೆರಿಕ ಸೇನೆ ಯಾವ ಕ್ಷಣದಲ್ಲಾದ್ರೂ ಯುದ್ಧಕ್ಕೆ ಸಿದ್ಧ. ಇದನ್ನ ಅವಾಗಿಂದನು ಫೆಬ್ರವರಿ 28ನೇ ತಾರೀಕಿಂದಲೂ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಇರಾನ್ ಒಳಗಡೆ ರಾಜಕೀಯ ಒಗ್ಗಟ್ಟಿಗಿಲ್ಲ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಮೇನ್ ಲೀಡರ್ಸು. ಅವ್ರು ಒಂದೇ ನಿರ್ಧಾರಕ್ಕೆ ಬರಲಿಕ್ಕೆ ಸಮಯ ಬೇಕು, ಅದಕ್ಕೋಸ್ಕರ ಅವಕಾಶವನ್ನ ಮಾಡಿಕೊಡ್ತಾ ಇದೀವಿ. ಆ ಸಮಯ ಕೊಡುವುದಕ್ಕಾಗಿಯೇ ನಾವು ದಾಳಿಯನ್ನ ನಿಲ್ಲಿಸ್ತೇವೆ. ಇದು ಟ್ರಂಪ್ ಸ್ಟೇಟ್ಮೆಂಟ್. ಆ ಸಮಯ ಕೊಡುವುದಕ್ಕಾಗಿ ನಾವು ದಾಳಿಯನ್ನ ಮಾಡ್ತಾ ಇಲ್ಲ, ಅವ್ರಿಗೆ ಅವಕಾಶವನ್ನ ಕೊಡ್ತಾ ಇದೀವಿ. ಯಾವುದೇ ಕ್ಷಣದಲ್ಲಿ ಕ್ರಮಕ್ಕೆ ನಾವು ಸಿದ್ಧವಿದ್ದೇವೆ. ಅವ್ರು ಇನ್ನೇನು ಒಪ್ಕೊಳ್ಳೋದೇ ಇಲ್ಲ ಅಂದ್ರೆ ನಮ್ಮ ಸೇನೆ ರೆಡಿ ಇದೆ, ದಾಳಿ ಮಾಡಲಿಕ್ಕೆ ನಮ್ಮ ಸೇನೆ ಸನ್ನದ್ಧವಾಗಿದೆ, ಪರಿಸ್ಥಿತಿ ಸೂಕ್ಷ್ಮವಾಗಿದೆ, ಕದನ ವಿರಾಮ ತಾತ್ಕಾಲಿಕ ಅಂತ ಹೇಳಿರುವಂಥದ್ದು ಡೊನಾಲ್ಡ್ ಟ್ರಂಪ್. ನಾವು ಯಾವ ರೀತಿಯ ಮಂಡಿ ಊರಿದ್ದಾರೆ ಅನ್ನುವಂಥದ್ದನ್ನ ಕೂಡ ನೋಡೋದಾದ್ರೆ, ಟ್ರಂಪ್ ಬೆದರಿಕೆ ಬ್ಲಾಕ್ ಮೇಲ್ಗೆ ಬಗ್ತಾ ಇಲ್ಲ ಇರಾನ್. ಏನಾದರೂ ಹೇಳಿ, ನಾವು ನಿಮಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ನಿಮ್ಮ ಮಾತಿಗೆ ಸೊಪ್ಪಾಕಲ್ಲ, ನಮ್ದು ಕಂಡೀಷನ್ ಇದೆ, ಅದನ್ನ ಒಪ್ಕೊಳ್ಬೇಕು ಅಂತ. ಸಂಧಾನ ಮಾತುಕತೆಗೆ ಚೌಕಾಸಿ ಮಾಡ್ತಾ ಇರುವಂಥದ್ದು ಟ್ರಂಪ್. ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ. ಎದುರಿಸಿ ಬೆದರಿಸಿ ನೀವು ಒಪ್ಪಂದ ಮಾಡ್ಕೊಳ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ, ನಮ್ಮ ಹತ್ರ ನಡೆಯಲ್ಲ ಆ ಆಟ ಅಂತ. ಮೊದಲ ಸಂಧಾನ ಸಭೆಯಲ್ಲಿ ಮೂಡಿರಲಿಲ್ಲ ಒಮ್ಮತ. 2ನೇ ಸಂಧಾನ ಸಭೆ ನಡೀಲೇ ಇಲ್ಲ. ನಿನ್ನೆ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಅದಾಗ್ಲಿಲ್ಲ. ಸರ್ವನಾಶ ವಿನಾಶ ಅಂತ ಬೆದರಿಕೆಯನ್ನ ಹಾಕಿದ್ರು ಟ್ರಂಪ್. 2ನೇ ಸುತ್ತಿನ ಸಂಧಾನ ಸಭೆಗೆ ಪ್ರಸ್ತಾಪವನ್ನ ಮಾಡಲಾಗಿತ್ತು. JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷ ಇನ್ನೇನು ಹೊರಟ್ರಪ್ಪ, ಇಸ್ಲಾಮಾಬಾದ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ ಆಗಿತ್ತು. ಆದರೆ ಇರಾನ್ ಅವ್ರು ಬರೋದೇ ಇಲ್ಲ ಅನ್ನುವಂಥದ್ದು ಖಚಿತತೆ ಆದ ನಂತರ, ಕನ್ಫರ್ಮ್ ಆದ ಬಳಿಕ ಹೋಗ್ಲಿಲ್ಲ, ಅವರು ಅಲ್ಲೇ ಉಳ್ಕೊಂಡ್ರು. ಇದು ಮತ್ತೆ ಕದನ ವಿರಾಮ ವಿಸ್ತರಿಸಿದ್ದಾರಲ್ಲ ಟ್ರಂಪ್. ಮತ್ತೊಮ್ಮೆ ಸಂಧಾನದ ಮಾತುಕತೆಗೆ ಆಹ್ವಾನಿಸಲಾಗ್ತಾ ಇದೆ ಇರಾನ್ನನ್ನ. ಯಾರು ಹೋಗ್ತಾರೆ ಸಂಧಾನಕ್ಕೆ? ಮೊದಲನೇದಾಗಿ ನಿಮ್ಮ ಷರತ್ತುಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಮೇನ್ ಪ್ರಾಬ್ಲಮ್ ಇರುವಂಥದ್ದೇ ಸ್ಟ್ರೈಟ್ ಆಫ್ ಹಾರ್ಮುಜ್ ಮತ್ತೆ ಯುರೇನಿಯಂ, ಎನ್ರಿಚ್ ಮಾಡಿರುವಂಥ ಯುರೇನಿಯಂ ಅನ್ನ ಕೊಡಬೇಕು ಅಂತ ಹೇಳಿದಾರಲ್ಲ, ಅದನ್ನ ನಾವು ಕೊಡೋದಿಲ್ಲ, ಬೇಕಿದ್ರೆ ಪ್ರೋಗ್ರಾಮ್ ನಿಲ್ಲಿಸ್ತೀವಿ ಅಂತ, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸ್ತೀವಿ ಅಂತ. ಯುರೇನಿಯಂ ಅನ್ನ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇರಾನ್ ಅವರು.